ವೀಕ್ಷಕರೇ, ಕನ್ಯಾ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಏನು ಒಂದು ಲಾಭವಿದೆ, ಏನು ನಷ್ಟ ಇದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಅನ್ನುವಂತಹ ಬಹುಮುಖ್ಯವಾದ ವಿಚಾರ. ನಿಮಗೆ ಒಂದು 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದ ಮೇಲೆ ವಿಡಿಯೋದ ಉಪಯೋಗ ನಿಮಗೆ ಬಹಳಷ್ಟು ಆಗುತ್ತೆ ಅನ್ನುವಂಥ ಭರವಸೆಯನ್ನ ನೀಡುತ್ತಾ ಬನ್ನಿ. ಹಾಗಿದ್ರೆ ಈ ಕನ್ಯಾ ರಾಶಿಯವರು ಅಂದ ತಕ್ಷಣ ನೋಡಿ, ಯಾವತ್ತಿಗೂ ಕೂಡ ಚುರುಕುತನದಿಂದ ಕೆಲಸ ಮಾಡ್ತಕ್ಕಂಥದ್ದು, ಏನೇ ಒಂದು ಕೆಲಸ ಕೊಟ್ಟರು ಕೂಡ ಚಾಣಾಕ್ಷತನದಿಂದ ಆ ಕೆಲಸವನ್ನ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ. ಜೊತೆಗೆ ಯಾವುದೇ ವಿಚಾರದಲ್ಲಿ ಇದ್ರೂ ಕೂಡ ಒಂದು ಬಾರಿ ನೋಡಿದ್ರೆ ಸಾಕು, ಅದನ್ನ ಮತ್ತೆ ತಿರ್ಗಾ ಪರಿಪೂರ್ಣವಾಗಿ ಮಾಡುವಂಥದ್ದು, ಕಲಿಯುವಂಥದ್ದು. ಏನಾದ್ರೂ ಎಜುಕೇಟೆಡ್ ಆಗಿರುವಂತ ವಿಚಾರಗಳಿದ್ರೆ ಅದನ್ನು ಫಾಸ್ಟ್ ಆಗಿ ಡೆವಲಪ್ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಒಳ್ಳೆ ಉತ್ತಮವಾಗಿರತಕ್ಕಂತ ಹವ್ಯಾಸವನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು, ಯಾವಾಗಲೂ ಏನಾದ್ರೂ ಹೊಸತನವನ್ನ ಹುಡುಕ್ತಕ್ಕಂತಹ ವ್ಯಕ್ತಿತ್ವ, ಹೊಸದನ್ನ ಯೋಜನೆಯನ್ನ ರೂಪಿಸ್ತಕ್ಕಂತಹ ವ್ಯಕ್ತಿತ್ವ ಉಳ್ಳಂತಹ ಈ ಕನ್ಯಾ ರಾಶಿಯವರು ದುಡಿಮೆಯಲ್ಲಿ ಬಹಳಷ್ಟು ಇಷ್ಟ ಇರತಕ್ಕಂಥದ್ದು, ಶ್ರಮಜೀವಿಗಳು. ಯಾರಿಗೋ ಏನೋ ಕಷ್ಟ ಇದೆ ಅಂತಂದ್ರೆ ಮುಮ್ಮಲ ಮರುಗುವಂತಹ ವ್ಯಕ್ತಿತ್ವ, ರಾಜು ಮಾಡಿಕೊಳ್ಳತಕ್ಕಂತಹ ಗುಣ ಇರುತ್ತೆ. ಯಾವತ್ತಿಗೂ ದ್ವೇಷ ಅಸೂಯೆಗಳನ್ನ ಪಡುವಂತಹ ವ್ಯಕ್ತಿತ್ವ ಅಲ್ಲ. ಜೊತೆಗೆ ಕಲಾ ವಿಮರ್ಶಕರು, ಕಲೆಯನ್ನ ಪ್ರೀತಿಸುವಂತವರು, ಆರಾಧಿಸ್ತಕ್ಕಂತಹ ವ್ಯಕ್ತಿತ್ವ ಕನ್ಯಾ ರಾಶಿಯವರು. ಇಂಥ ಕನ್ಯಾ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಜುಲೈ ತಿಂಗಳಲ್ಲಿ ಬಹಳಷ್ಟು ಏನಿರುತ್ತೆ, ತಲೆಯಲ್ಲಿ ಯೋಚನೆಗಳಿರುತ್ತೆ. ಏನಪ್ಪಾ, ನಾನು ಅಂದ್ಕೊಂಡಂತ ಕೆಲಸ ಆಗುತ್ತಾ, ನಾನು ಅಂದ್ಕೊಂಡಂಗ್ ನಡೀತದ, ಅಥವಾ ಈ ಕೆಲಸಗಳು ಯಾವ ರೀತಿ ನಾನು ಇದನ್ನ ನಿಭಾಯಿಸ್ಬೇಕು. ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಮಾನಸಿಕವಾಗಿರ್ತಕ್ಕಂತಹ ಒತ್ತಡ ತಲೆಯಲ್ಲಿ ತುಂಬಿಕೊಂಡಿರುತ್ತೆ, ಚಿಂತೆ ಇರುತ್ತೆ. ಯಾಕಂತಂದ್ರೆ ಈ ಒತ್ತಡಗಳು ಅಂತಂದ್ರೆ ಅಷ್ಟಾಗಿ ಆಗ್ಬರಲ್ಲ. ಈ ಕನ್ಯಾ ರಾಶಿಯವರಿಗೆ ಯಾವತ್ತಿಗೂ ಆರಾಮಾಗಿರ್ಬೇಕು, ಒತ್ತಡ ಬರದೇ ಇರೋ ತರ ಅಡ್ವಾನ್ಸ್ ಆಗಿ ಏನ್ ಬೇಕಾಗುತ್ತೆ ಅದಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕಾಗಿರುವಂತಹ ವ್ಯಕ್ತಿತ್ವ. ಸಡನ್ ಆಗಿ ಕೆಲವೊಂದು ಒತ್ತಡಗಳು ಬಂದಾಗ ಸಹಜವಾಗಿ ವಿಚಲಿತಗೊಳ್ಳುವಂತಹ ಮನಸ್ಥಿತಿ ಉಳ್ಳವರಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ಒತ್ತಡ ಇರುತ್ತೆ. ಚಿಂತೆ ಮಾಡಬೇಡಿ, ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯದಿಂದ ಮುನ್ನುಗ್ಗಿದ್ರೆ ಈ ಎಲ್ಲ ಒತ್ತಡಗಳಿಂದ ಮುಕ್ತರಾಗ್ತೀರಿ. ಸಮಸ್ಯೆಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿನೂ ಇದೆ, ಬುದ್ಧಿವಂತಿಕೆನೂ ಇದೆ. ನೋಡಿ, ಸಮಸ್ಯೆಗಳನ್ನ ನಿಭಾಯಿಸೋದಕ್ಕೆ ನಿಮ್ಮ ಬುದ್ಧಿವಂತಿಕೆ ನಿಮಗೆ ಆಯುಧ, ನಿಮ್ಮ ಶಕ್ತಿ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಪ್ರಯತ್ನ ಮಾಡದೇ ಆದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಂತ ಕಾರ್ಯಗಳಲ್ಲಿ ಅಂದುಕೊಂಡಂತ ರೀತಿಯಲ್ಲಿ ಯಶಸ್ಸನ್ನ ಕಾಣುವಂತಹ ಸನ್ನಿವೇಶಗಳು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತದ್ದು, ಸಮಯಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಕೊಡಿ, ಕೆಲಸಕ್ಕೆ ಹೆಚ್ಚಿನ ಒತ್ತನ್ನ ಕೊಡಿ. ಮತ್ತೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರು ಕೂಡ ಅದನ್ನ ಆಗಿಂದಾಗ್ಗೆ ಅದರ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳಿ. ನಾಳೆಯ ಕೆಲಸ ನಾಳಿದ್ದು ಮಾಡೋಣ, ಇವತ್ತಿನ ಕೆಲಸ ನಾಳೆ ಮಾಡೋಣ ಅನ್ನುವಂತ ಮನಸ್ಥಿತಿ ಬೇಡ. ನಾಳೆಯ ಕೆಲಸ ಹಿಂದೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಂಡಿದ್ದೆ ಆದ್ರೆ ಆರಾಮಾಗಿರ್ತೀರಿ, ಖುಷಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ ಅನ್ನುವಂಥದ್ದನ್ನ ಇದನ್ನ ನೀವು ಈ ವಿಡಿಯೋದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹಣಕಾಸಿಗೇನು ಅಷ್ಟೊಂದು ದೊಡ್ಡ ಸಮಸ್ಯೆ ಇಲ್ಲ. ನೀವೇನ್ ದುಡಿದಿರ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆ ಬೆಲೆ, ಒಂದು ಒಳ್ಳೆ ಕೂಲಿ ನಿಮಗೆ ಆ ಭಗವಂತನಿಂದ ಸಿಗುತ್ತೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂತಹ ಅದ್ರ ಬದಲು ನೀವೇ ಏನಾದ್ರೂ ಒಂದು ಸ್ವಂತ ವ್ಯಾಪಾರ, ಉದ್ಯೋಗ ಅಥವಾ ಸ್ವಯಂಕೃತವಾಗಿ ಏನಾದ್ರೂ ಒಂದು ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲಸದಲ್ಲಿ ಒತ್ತಡ ಇರುತ್ತೆ. ಇನ್ನೊಬ್ಬರ ಮಾತನ್ನ ಕೇಳ್ಕೊಂಡು ಕೆಲಸ ಮಾಡ್ಬೇಕಲ್ಲ, ಅದು ಕೆಲವೊಂದು ಜನರಿಗೆ ಮಾನಸಿಕವಾಗಿ ತೊಂದರೆಗಳಾಗುತ್ತೆ. ಏನಪ್ಪಾ, ನಾನು ಇಷ್ಟು ದಿನ ಮಾಡ್ತಾ ಇದ್ದೀನಿ, ಇಷ್ಟೇನಾ ನನ್ನ ಜೀವನ, ಇಷ್ಟರಲ್ಲೇ ಹೋಗ್ಬೇಕಾ, ಇಷ್ಟೇ ಕೊನೆವರೆಗೂ ಇವ್ರ ಮಾತನ್ನೇ ಕೇಳ್ತಾ ಇರ್ಬೇಕಾ ಅನ್ನುವಂತಹ ಎಲ್ಲೋ ಒಂದು ಕಡೆ ಮನೋವ್ಯಥೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಹಾಗಾಗಿ ಅದಕ್ಕೆ ಅಲ್ಟರ್ನೇಟ್ ಆಗಿ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರಿ. ನಿಮ್ಮ ಮೂಲ ಕಸುಬು, ನಿಮ್ಮ ಮೂಲ ವೃತ್ತಿ ಅಥವಾ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಆಲೋಚನೆಗಳನ್ನ ನೀವು ಪ್ರಯತ್ನವನ್ನ ಮಾಡಬಹುದು. ಇರುವಂತ ಕೆಲಸ ನಿಮಗೆ ಬೇಸರಿಕೆ ಆಗಿದ್ದರೆ ಅಥವಾ ಪರವಾಗಿಲ್ಲ, ನಾನು ಇದರಲ್ಲಿ ಖುಷಿಯಾಗಿದ್ದೀನಿ, ಒಳ್ಳೆ ಸ್ಯಾಲರಿ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ಮುಂದುವರಿರಿ. ನಿಮಗೂ ಕೂಡ ಒಂದು ಒಳ್ಳೆ ಲಾಭಗಳು, ಪ್ರಯೋಜನಗಳು ಸಿಗುವಂತ ಸನ್ನಿವೇಶಗಳು ಇದೆ. ಇನ್ನು ವಾಹನ ಕೊಳ್ಳಬೇಕು ಅನ್ನುವಂತ ವಿಚಾರದಲ್ಲಿದ್ರೆ ಖಂಡಿತವಾಗ್ಲೂ ನೀವು ಕೊಳ್ಳಬಹುದು. ವಾಹನ ಕೊಳ್ಳಲಿಕ್ಕೆ ಅವಕಾಶಗಳು ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿನಿಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ವಹಿಸ್ತಕ್ಕಂತಹ ಸನ್ನಿವೇಶಗಳು ವಿದ್ಯಾರ್ಥಿಗಳ ದಿಶೆಯಲ್ಲಿ ಕೂಡ ತುಂಬಾ ಉತ್ತಮವಾಗಿರತಕ್ಕಂತಹ ಫಲಗಳು ಕಂಡು ಬರುತ್ತೆ. ಇನ್ನು ಬಹಳಷ್ಟು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಬೇಕಾಗಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ?
ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ, ಸಾಮಾನ್ಯವಾದ ಜಾತಕ, ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಜನ್ಮ ಜಾತಕ ಫಲ 80ರಿಂದ 100 ಪುಟದ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ನಿಮ್ಮ ಫಲಗಳನ್ನ, ಪರಿಹಾರಗಳನ್ನ ತಿಳ್ಕೋಬಹುದು. ಯಾಕಂತಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರ್ಸ್ಬಿಟ್ಟಿರೋರು. ಈಗ ಯಾರಿಗೂ ಸಮಯ ಇಲ್ಲ, ಓಡ್ತಾ ಇದ್ವಿ. ಬದಲಾಗಿರುವಂತ ಜೀವನ ಶೈಲಿ, ಒತ್ತಡದ ಜೀವನ, ಇದಕ್ಕೆಲ್ಲದಕ್ಕೂ ಸಮಯನೇ ಇಲ್ಲ ನಮ್ಮ ಬಳಿಯಲ್ಲಿ. ಹಾಗಾಗಿ ಇದನ್ನ ಉಪಯೋಗ ಮಾಡ್ಕೊಳ್ಳಿ. JB ಪ್ರೆಡಿಕ್ಷನ್ಸ್ ಅವರು ಇದಕ್ಕೋಸ್ಕರನೇ ನಿಮಗಾಗಿ ಒಂದು ಸುವರ್ಣ ಅವಕಾಶವನ್ನು ತಂದು ಕೊಟ್ಟಿದ್ದಾರೆ. ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ತಿಂಗಳಲ್ಲಿ ಕನ್ಯಾ ರಾಶಿಯವರು ಮದುವೆ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಮದುವೆ ಆಗದೆ ಇದ್ರು ಮದುವೆಗೆ ಸಂಬಂಧಿಸಿರುವಂತಹ ಒಂದಿಷ್ಟು ಪ್ರೋಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳಿದೆ. ಪ್ರಯತ್ನವನ್ನ ಮುಂದುವರಿಸುವಂತಹ ಪ್ರಯತ್ನವನ್ನ ಮಾಡಿ. ಉದ್ಯೋಗದಲ್ಲಿ ಪರಿವರ್ತನೆ ಇರುತ್ತೆ, ಏನೋ ಒಂಥರ ಬದಲಾವಣೆ ಇರುತ್ತೆ, ಸಂತೋಷ ಇರುತ್ತೆ. ಖಂಡಿತವಾಗಿಯೂ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಕಂಡು ಬರುತ್ತೆ. ಹೆಚ್ಚಿನ ಒತ್ತಡ ಕಡಿಮೆ ಆಗುತ್ತೆ. ಮನಸ್ಸು ಕೊಟ್ಟು ನೀವು ಕೆಲಸವನ್ನ ಮಾಡಿದ್ರೆ ಜೀವನದಲ್ಲಿ ನೀವು ಜೀವನ ಪರ್ಯಂತರ ಸುಖವಾಗಿರಬೇಕು ಅಂತಂದ್ರೆ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ಪ್ರೀತಿಸಬೇಕು. ಯಾಕಂದ್ರೆ ಬಿಲ್ ಗೇಟ್ಸ್ ಅವರು ಈ ಮಾತನ್ನ ಹೇಳ್ತಾರೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಯಾಕಂತಂದ್ರೆ ಜೀವನದಲ್ಲಿ ನಾವು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಂದ್ರೆ ನಮ್ಮ ಕಾಯಕ, ನಮ್ಮ ಕೆಲಸವನ್ನ ಪ್ರೀತಿಸಬೇಕು. ಅಂದಾಗ್ಲೇ ಮಾತ್ರ ನಮಗೆ ಖಂಡಿತ ಅನುಕೂಲತೆ ಆಗುತ್ತೆ. ಯಾಕಂದ್ರೆ ಸಮಯ ಕಳೆದಿದ್ದು ಗೊತ್ತಾಗಲ್ಲ, ದುಡ್ಡು ಬರುವಂತದ್ದು ಗೊತ್ತಾಗಲ್ಲ. ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಅನ್ನ ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಜನಪರ ಕಾನೂನು ಹೋರಾಟಗಾರರಿಗೆ, ಸಮಾಜ ಸೇವಕರಿಗೆ, ರಾಜಕಾರಣಿಗಳಿಗೆ, ಸಾರ್ವಜನಿಕ ವಲಯದಲ್ಲಿ ಬೆರೆತಿರುವಂತವರಿಗೆ, ಸಂಘ ಸಂಸ್ಥೆಗಳನ್ನು ನಡೆಸಿರ್ತಕ್ಕಂಥವರಿಗೆ ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಸಿಗುವಂತಹ ಸನ್ನಿವೇಶಗಳು, ಒಂದು ಒಳ್ಳೆ ಗೌರವಗಳಿಗೆ, ಕೀರ್ತಿ ಪ್ರತಿಷ್ಠೆಗಳಿಗೆ, ಆದರಗಳಿಗೆ ಪಾತ್ರವಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವಕೀಲರಿಗೆ, ಬೋಧನಾ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಉತ್ತಮ ಕೀರ್ತಿ ಪ್ರತಿಷ್ಠೆಗಳು ಕೂಡ ಸಿಗುವಂತಹ ಸನ್ನಿವೇಶಗಳಿದೆ. ಕಾರ್ಮಿಕ ವೃಂದಕ್ಕೆ, ರಾಜಕಾರಣಿಗಳಿಗೆ ನಿರೀಕ್ಷೆಗೂ ಮೀರಿರತಕ್ಕಂತಹ ಶುಭಕಾರಕವಾಗಿರತಕ್ಕಂತಹ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವರಿಗೆ, ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಲಾಭಕಾರಕವಾಗಿರತಕ್ಕಂತಹ ಶುಭಕಾರಕವಾದ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವಿಶೇಷವಾಗಿ ಮಹಿಳಾ ವೈದ್ಯರು ಅಧ್ಯಯನಕ್ಕಾಗಿ ಅಥವಾ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ರಿಸರ್ಚ್ ಮಾಡೋದಕ್ಕಾಗಿ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಸನ್ನಿವೇಶಗಳಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಅದ್ಭುತವಾದ ಫಲ ಇದೆ. ಸಗಟು ವ್ಯಾಪಾರಸ್ಥರಿಗೆ ದೊಡ್ಡ ಸಾಲಗಳನ್ನ ಎದುರಿಸಬೇಕಾಗಿರ್ತಕ್ಕಂತಹ ಸನ್ನಿವೇಶಗಳಿದೆ. ನೀವು ಇರುವಂತದ್ರಲ್ಲಿ ಸಂತೋಷ ಪಡುವಂತಹ ವ್ಯಕ್ತಿತ್ವ. ಹಾಗಾಗಿ ಹೆವಿ ರಿಸ್ಕ್ ಗಳನ್ನ ತೆಗೆದುಕೊಳ್ಬೇಡಿ. ನಿಮ್ಮ ಒಂದು ಕೆಪಾಸಿಟಿಗೆ, ಅಂದ್ರೆ ನೀವು ಇರುವಂತಹ ಸಿಚುವೇಶನ್ಗೆ ಎಷ್ಟು ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಸಾಧ್ಯ ಆಗುತ್ತೆ ಅಷ್ಟು ತಗೊಳ್ಳಿ. ಅದನ್ನ ಮೀರಿ ಬೇಡ. ಯಾಕಂದ್ರೆ ಅತಿ ಆದ್ರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಹಾಗಾಗಿ ಅತಿ ಆಗಬಾರ್ದು. ಜಾಸ್ತಿ ಹೆವಿ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಇರುವಂತದ್ರಲ್ಲಿ ಹೆಚ್ಚಿನ ಅನುಕೂಲತೆಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಳ್ಳೆಯ ಬಟ್ಟೆ ತಯಾರಿಕರಿಗೆ ಶುಭ ಫಲಗಳಿದೆ. ಷೇರಿನ ವ್ಯಾಪಾರ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ಆಗ್ತಕ್ಕಂಥವ್ರಿಗೆ ಸ್ವಲ್ಪ ದೂರುಗಳಿರ್ತವೆ, ಆದ್ರೂ ಕೂಡ ಒಳ್ಳೆ ಪ್ರಯೋಜನಗಳು ಆಮೇಲೆ ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಒಟ್ಟಾರೆಯಾಗಿ ಕೃಷಿಕರಿಗೆ ತುಂಬಾ ಚೆನ್ನಾಗಿದೆ. ಡಾಕ್ಟರ್ಗೆ, ವಕೀಲರಿಗೆ, ಇಂಜಿನಿಯರ್ಸ್ಗಳಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ಫಲ ಇದೆ. ಈ ಸರ್ಕಾರಿ ಅಧೀನದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ, ಪೊಲೀಸ್ ಇಲಾಖೆ, ಮಿಲಿಟರಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಅದ್ಭುತವಾದ ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಪರಿಹಾರಗಳನ್ನ ತಿಳಿಸೋಣ. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಶುಭಕಾರಕವಾದ ಫಲಗಳಿದೆ ಅನ್ನುವಂಥದ್ದಂತೂ ಸ್ಪಷ್ಟ.
ಅಲ್ಲಿ ನಾವು ಕೆಲವೊಂದು ವಿಡಿಯೋದುದ್ದಕ್ಕೂ ಒಂದೆರಡು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಅದ್ರ ಬಗ್ಗೆ ಗಮನ ಕೊಟ್ಟು ಆ ಎಚ್ಚರಿಕೆಗಳನ್ನು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ನೀವೇನ್ ಅಂದ್ಕೊಂಡಿದ್ರಿ ಅದಕ್ಕಿಂತಲೂ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಅದರಲ್ಲಿ ಯಾವುದೇ ಡೌಟ್ ಬೇಡ. ಧೈರ್ಯವಾಗಿ ಮುನ್ನುಗ್ಗಿ, ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇನ್ನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಜುಲೈ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಪರಿಹಾರಗಳನ್ನ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ನಿಮಗೆ ಈ ಜುಲೈ ತಿಂಗಳಲ್ಲಿ ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಮ ಮನೆ ದೇವರ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಕುಲದೇವರ ಪ್ರಾರ್ಥನೆಯನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಗಣಪತಿಯ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಗಣೇಶನಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ, ದುರ್ಗಾ ಸಪ್ತಶತಿ ಪಠಣ ಮಾಡ್ತಕ್ಕಂಥದ್ದು, ಪ್ರತಿ ಸೋಮವಾರ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿ. ಈ ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರವನ್ನ ಹಾಕ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಅದ್ಭುತವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.